ನಮಸ್ತೆ. ನಾನು ಎಸ್ ಕೆ ಕುಪಾಸ್ತ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಇಲ್ಲೊಂದು ಉದಾಹರಣೆ. ಪುನಃ ರನ್ನರಾಜ್ ಅವರ ಪುಸ್ತಕದಿಂದ, ಬದುಕು ಇನ್ನೂ ಇದೆ ಅನ್ನೋ ಪುಸ್ತಕದಿಂದ ಆಯ್ಕೆ ಮಾಡಿಕೊಂಡಿದ್ದು. ಸೊ ಈ ಪ್ರಸಂಗ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟದ್ದಲ್ಲ. ಇಂಥ ಸಾವಿರಾರು ಜನ, ಲಕ್ಷಾಂತರ ಜನ ವ್ಯಕ್ತಿಗಳಿಗೆ ಸಂಬಂಧಪಟ್ಟದ್ದು ಇದು ಅಂತ ಇಲ್ಲೊಬ್ಬ ಹುಡುಗ ಇದ್ದಾನೆ, ಸುಚಿ ಅಂತ. ಒಳ್ಳೆ ಎಜುಕೇಟೆಡ್, ವಿದ್ಯಾವಂತ. ಅವನ ಹೆಂಡತಿ ಸವಿ. ಇಬ್ಬರು ವಿದ್ಯಾವಂತರು, ಪ್ರಜ್ಞಾವಂತರು ಆಗಿದ್ದರಿಂದ ಅವ್ರ ಮನೆತನಗಳು ಸಹಿತ ತಿಳುವಳಿಕೆ ಇದ್ದದ್ದರಿಂದ ಯಾವುದೇ ಜಾತಿ ಭೇದ ಬರಲಾರ್ದೇನೆ ಅವ್ರದ್ದು ಮದುವೆ ಆಗುತ್ತೆ. ಒಳ್ಳೆಯ ಸಂಸಾರ ಚೆನ್ನಾಗಿ ನಡೀತಾ ಇರುತ್ತೆ. ಅವನ ಹೆಂಡತಿ ಸವಿ ಬೆಂಗಳೂರಿನಲ್ಲಿ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಇವನು ಅವನ ಕಡೆ ಕೆಲಸ ಮಾಡ್ತಿರ್ತಾನೆ. ಆದರೆ ಅವನ ಹೆಂಡತಿ ಸವಿಗೆ ಇವನಿಗಿಂತ ಹೆಚ್ಚು ಸಂಬಳ ಬರ್ತಾ ಇರುತ್ತೆ. ಸೊ ಮುಂದೊಂದು ದಿವಸ ಇದು ಒಂದು ಏನಪ್ಪ, ಗಂಡನಿಗೆ ಹೆಂಡತಿಗಿಂತ ಕಡಿಮೆ ಸಂಬಳ ಇದೆ ಅನ್ನೋದೊಂದು ಭೇದ ಭಾವ ಬಂದು ಸೊ ದಾಂಪತ್ಯದಲ್ಲಿ ಸಮಸ್ಯೆ ನಿರ್ಮಾಣ ಆಗಬಾರದು ಅಂಥೇಳಿ ಈ ಹುಡುಗ ಏನು ಮಾಡ್ತಾನೆ, ತನ್ನ ನೌಕರಿಗೆ ರಾಜೀನಾಮೆ ಕೊಟ್ಟು ಸ್ವಂತ ಉದ್ಯೋಗವನ್ನು ಪ್ರಾರಂಭ ಮಾಡ್ತಾನೆ. ಹೆಚ್ಚು ನಾನು ಗಳಿಸಬೇಕು, ದುಡಿಬೇಕು ಅಂತೇಳಿ ಸ್ವಂತ ಉದ್ಯೋಗವನ್ನು ಪ್ರಾರಂಭ ಮಾಡ್ತಾನೆ. ಅದರಲ್ಲಿ ಯಶಸ್ವಿನೂ ಆಗ್ತಾನೆ. ಯಾವಾಗ ಕೈಯಲ್ಲಿ ರೊಕ್ಕ ಆಡ್ಲಿಕ್ಕೆ ಚಾಲು ಆಗುತ್ತೆ, ಶ್ರೀಮಂತಿಕೆ ಬರುತ್ತೆ, ಗಂಡ ಹೆಂಡತಿ ಇಬ್ಬರು ಆರಾಮಾಗಿ ಏನೆಲ್ಲ ಕೆಲಸಗಳನ್ನು ಮಾಡ್ತಾರೆ. ಸ್ವಾತಂತ್ರ್ಯ ಇಬ್ಬರಿಗೂ ಸಿಕ್ಕಿದೆ. ಎಲ್ಲೋ ವಿದೇಶಕ್ಕೆ ಹೋಗ್ತಾರೆ, ಪ್ರವಾಸ ಮಾಡ್ತಾರೆ. ದೇ ಎಂಜಾಯ್ ದ ಡೇಸ್, ತಮ್ಮ ದಿನಗಳನ್ನು ಸಂತೋಷದಲ್ಲಿ ಕಳೀತಾರೆ. ಆದರೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಆಡಂಬರನೂ ಹೆಚ್ಚಾಗುತ್ತೆ. ನಾವು ಶ್ರೀಮಂತರಿದ್ದೀವಿ, ಹಾಗಾಗಿ ಶ್ರೀಮಂತಿಕೆ ಆಡಂಬರ ಹೆಚ್ಚಾಗುತ್ತೆ. ಆ ಶ್ರೀಮಂತಿಕೆ ಆಡಂಬರದಿಂದ ಮೊದಲೇ ಒಂದು ಸ್ವಲ್ಪ ಹವ್ಯಾಸದ ರೂಪದಲ್ಲಿ ಇಸ್ಪೇಟ್ ಆಡೋದು, ಜ್ಯೂಸ್ ಆಡೋದು ಹವ್ಯಾಸದ ರೂಪದಲ್ಲಿ ಪ್ರಾರಂಭ ಆಗಿದ್ದು ಅದು ಒಂದು ಚಟವಾಗಿ ಪರಿವರ್ತನೆ ಆಗುತ್ತೆ. ಯಾವಾಗಿದು ಹ್ಯಾಬಿಟ್ ಚಟ ಆಯ್ತೋ, ಒಂದು ದಿವಸ ಒಂದು 50,000 ರೂಪಾಯಿ ಲಾಭ ಆಗುತ್ತೆ ಜ್ಯೂಸ್ ಆಟ್ನಿಂದ. ಇನ್ನೊಂದು ದಿವಸ 2 ಲಕ್ಷ ರೂಪಾಯಿ ಅದರಿಂದ ಲಾಸ್ ಆಗುತ್ತೆ. ಇದೇನೋ ಗಮನಕ್ಕೆ ಬರಲಾರ್ದೇನೆ ದಿನನಿತ್ಯ ಇದರಲ್ಲಿ ಏನು ವ್ಯವಹಾರದಲ್ಲಿ ಹೋಗ್ತಾರೆ, ಸಾಕಷ್ಟು ಸಾಲವನ್ನು ಮಾಡ್ಕೋತಾರೆ. ಅದೇ ಸಂದರ್ಭದಲ್ಲಿ ಅವನ ಹೆಂಡತಿ ಸವಿ ಗರ್ಭಿಣಿ ಆಗ್ತಾಳೆ. ಡೆಲಿವರಿಗೆ ತವ್ರ ಮನೆಗೆ ಹೋಗ್ತಾಳೆ. ಇವನು ಅದೇ ಒಂದು ಜ್ಯೂಸು ಕುಡಿತಾ ಇದರಲ್ಲಿ ಮುಳುಗಿಬಿಟ್ಟು ಸಾಕಷ್ಟು ಸಾಲ ಮಾಡ್ಕೋತಾನೆ. ಎಲ್ಲ ಸಾಲ ಮಾಡಿಕೊಂಡು ಇನ್ನು ಹಳ್ಳಿಗೆ ಹೋಗಬೇಕು ಅಂಥೇಳಿ ಹಳ್ಳಿಗೆ ಹೋಗ್ತಾನೆ. ಹಳ್ಳಿಯೊಳಗೆ ಸಹಿತ ಒಳ್ಳೆಯ ಮನೆತನ, ಇದು ಶ್ರೀಮಂತ ಮನೆತನ. ಅದನ್ನು ನೋಡಿ ಇವ ಹೆಂಗೆ ಕೇಳ್ತಾನೆ, ಜನ ಇವನಿಗೆ ಸಾಲ ಕೊಡ್ತಿರ್ತಾರೆ. ಕೋಟಿಗಟ್ಟಲೆ ಸಾಲ ಮಾಡ್ತಾನೆ. ಅಲ್ಲೇ ಸಹಿತ ತನ್ನ ಜ್ಯೂಸ್ ಆಟ ಕುಡಿತವನ್ನು ಬಿಡಲ್ಲ. ಜೊತೆಗೆ ಹೆಂಡತಿ ತವ್ರ ಮನೆಗೆ ಹೋಗಿದ್ದ ಕಾರಣಕ್ಕೆ ಏನೋ ಒಂದು ಅಪೇಕ್ಷೆ ಅವನಿಗೆ, ಪುನಃ ತನಗೊಂದು ಆತ್ಮೀಯತೆ ಬೇಕು, ಇದು ಬೇಕು ಅಂಥೇಳಿ ಹಳ್ಳಿಯಲ್ಲಿರ್ತಕ್ಕಂಥ ಒಬ್ಬ ಹುಡುಗಿಯ ಜೊತೆಗೆ ಅವನ ಸಂಬಂಧ ಬೆಳೆಯುತ್ತೆ. ಸವತಿ, ಹುಡುಗಿಯ ಹೆಸರು ಸವತಿ, ಬೆಳೆಯುತ್ತೆ. ಆ ಸವತಿ ಆದ ಪ್ರೀತಿ ಪ್ರೇಮ ಆಗಿ ಬೆಳೆದು ಬಿಡುತ್ತೆ. ಮುಂದೆ ಕೆಲವು ದಿವಸ ಆದ ನಂತರ ವಾಪಸ್ ತನ್ನ ಊರಿಗೆ ಬರ್ತಾನೆ. ಬಂದಾಗ ಹೆಂಡತಿ ಡೆಲಿವರಿ ಆಗಿ ಮಗುವಿನ ಕರ್ಕೊಂಡು ಬರ್ತಾಳೆ. ಅಷ್ಟೊತ್ತಿಗಾಗಲೇ ಸಾಕಷ್ಟು ಸಾಲ ಮಾಡಿ ಮನೆ ಮಾರಾಟ ಆಗಿಬಿಟ್ಟಿರುತ್ತೆ. ಗಂಡ ಹೆಂಡತಿ ಇಬ್ಬರೂ ಸಹಿತ ಇಡೀ ಜೀವಮಾನ ಸಾಲ ತೀರಿಸಲಾರಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದೇ ಹೊತ್ತಿಗೆ ಮನೆ ಮಾರಾಟ ಮಾಡೋದು ಸುದ್ದಿ ಕೇಳಿಬಿಟ್ಟು ಯಾರ್ಯಾರಿದ್ರಪ್ಪ ಸಾಲಗಾರರು, ಅವರು ಇವರು ಇದ್ದವರು, ಅದರಲ್ಲಿ ನಮಗೆ ಇದನ್ನು ಕೊಡ್ರಿ, ಪಾಲು ಕೊಡ್ರಿ, ಅದು ಮಾಡಿರಿ. ಇವನ್ನ ಹಳ್ಳಿಯಲ್ಲಿ ಯಾವುದು ಹುಡುಗಿ ಇವನಿಗೆ ಗಂಟು ಬಿದ್ದಿದ್ಲು, ಅವ್ರ ಮನೆಯವರು ಸಹಿತ ಸಾಕಷ್ಟು ತಕರಾರು ಮಾಡಿ ತಮಗೆ ಪಾಲನ್ನು ಕೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆವಾಗ
ಇಷ್ಟೊಂದು ಟೆನ್ಷನ್, ಒತ್ತಡ ನಿರ್ಮಾಣ ಆಗುತ್ತೆ. ಆ ಒತ್ತಡ ನಿರ್ಮಾಣ ಆದ ನಂತರ ಸೊ ಸಮಸ್ಯೆಗೆ ಪರಿಹಾರ ಇರುತ್ತೆ ಖರೆ, ಆದರೆ ಪುನಃ ಈ ವಿಷಯಗಳ ನಾವೇ ಸ್ವತಃ ಆಡಂಬರದ ಜೀವನ ಮಾಡಿ ನಮ್ಮ ಮೈ ಮೇಲೆ ನಾವು ಹಾಕ್ಕೊಂಡಿದ್ದೀವಿ. ಮತ್ತು ಅದ್ರ ಜೊತೆಗೆ ಅಹಂಕಾರ. ಸೊ ನಾನು ಶ್ರೀಮಂತ ಇದ್ದೀನಿ, ಸೊ ನಾನು ಸಿಕ್ಕಂಥ ಸ್ವಾತಂತ್ರ್ಯವನ್ನು ಸ್ವೇಚ್ಛಾಚಾರ ಅಂತ ತಿಳ್ಕೊಂಡಿದ್ದೀನಿ. ಹೆಂಗೆ ಬೇಕಂಗೆ ಸೊ ಹಣ ಕೈಯೊಳಗಿದ್ದಾಗ ನಾನು ಯಾವ ರೀತಿಯನ್ನು ಉಪಯೋಗ ಮಾಡಿದ್ದೀನಿ. ಸೊ ಇದು ಆಗಬಾರದು. ಸಂಸಾರದಲ್ಲಿ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗಬೇಕು, ಹಾಸಿಗಿದ್ದಷ್ಟು ಕಾಲು ಚಾಚಬೇಕು, ಅದರಲ್ಲೇ ಸಂತೋಷವನ್ನು ಪಡಬೇಕು. ಅನವಶ್ಯಕವಾಗಿ ಆಡಂಬರದ ಜೀವನವನ್ನು ಮಾಡಬಾರದು. ಅದ್ರ ಜೊತೆಗೆ ನಮ್ಮಲ್ಲಿ ಅಹಂಕಾರ ಇರಬಾರ್ದು. ಎಲ್ಲರ ಜೊತೆಗೆ ಪ್ರೀತಿ ಪ್ರೇಮವನ್ನು ಇಟ್ಟುಕೊಂಡು ಜೀವನ ಸಾಗಿಸಬೇಕಾಗುತ್ತೆ. ಆವಾಗ ಎಷ್ಟೊಂದು ಲಕ್ಷಾಂತರ ಸಾವಿರ ಜನ ಸೊ ನಮ್ಮ ಯುವಕರು ಇಂತಹ ಪರಿಸ್ಥಿತಿಗೆ ಒಳಗಾಗಿದ್ದಾರೆ. ಇದರಿಂದ ಹೊರಗೆ ಬರಬೇಕು, ತಮ್ಮ ಅಹಂಕಾರವನ್ನು ಬಿಡಬೇಕು. ಸೊ ಮತ್ತು ಪ್ರೀತಿ ಪ್ರೇಮದಿಂದ ನಡ್ಕೊಂಡ್ರೆ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಬರುತ್ತೆ. ಸೊ ನಮ್ಮ ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳನ್ನು ನಡೆಸುತ್ತೆ. ಬೆಳಗ್ಗೆ 6ರಿಂದ 7, ಸಂಜೆ 6ರಿಂದ 7, ಬೋತ್ ಆಫ್ಲೈನ್ ಆ್ಯಂಡ್ ಆನ್ಲೈನ್. ಬನ್ನಿ, ಅದರಲ್ಲಿ ಭಾಗವಹಿಸಿ. ನಮ್ಮದೇ ಯೂಟ್ಯೂಬ್ ಚಾನಲ್ ಇದೆ, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ. ಅದಕ್ಕೆ ಸದಸ್ಯರಾಗಿರಿ. ಧನ್ಯವಾದಗಳು.